ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಭಾಷೆಯ ಮಾಂತ್ರಿಕತೆ ಇದನ್ನು ಬರೆದಿರತಕ್ಕಂಥವ್ರು ಡಾಕ್ಟರ್ KV ನಾರಾಯಣ್ ಅವರು. ನಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನಾದ್ಯಂತ ಎಲ್ಲಾ ದೇಶಗಳ ಎಲ್ಲೂ ಜನಪದ ಸಾಹಿತ್ಯದಲ್ಲಿ ಭಾಷೆಗಿರ್ತಕ್ಕಂತಹ ಮಾಂತ್ರಿಕತೆಯ ಉಲ್ಲೇಖಗಳು ನಮ್ಗೆ ದೊರಕ್ತಾನೆ ಇದಾವೆ. ನಂತರ ಮಾತಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ ಇರುವುದನ್ನ ಎಲ್ಲ ಆಯಾ ಕಾಲ ದೇಶಗಳು ಜನರು ನಂಬಿಕೊಂಡು ಬಂದಿರ್ತಾರೆ. ಮಾತು ಅಂದ್ರೆ ಬರಹ ಆಗ್ಬೇಕು, ಆ ಅಕ್ಷರ ರೂಪಕ್ಕೆ ಮತ್ತಷ್ಟು ಹೆಚ್ಚಿನ ಮಾಂತ್ರಿಕತೆ ಲಭಿಸುವುದೆಂದು ನಂಬಿಕೆಗಳು ಕೂಡ ಇದಾವೆ. ಬರಹಗಳನ್ನ ಓದಬಲ್ಲವರು ಅರಿಯಬಲ್ಲವರು ಮಾತ್ರ ಆ ಮಾಂತ್ರ ಶಕ್ತಿಗಳನ್ನ ಬಳಸಬಲ್ಲರು ಅಂತಕ್ಕಂತಹ ಕೂಡ ನಾವು ತಿಳಿಯಲಾಗಿರ್ತಕ್ಕಂತಹದ್ದು. ಭಾಷೆಗೆ ಈ ಶಕ್ತಿ ಒದಗಲು ಕಾರಣವೇನೆಂದ್ರೆ ಅದು ಮನುಷ್ಯನಿಗೆ ದೈವದಿತ್ತ ಕೊಡುಗೆಯಾಗಿರ್ತಕ್ಕಂಥದ್ದು, ದೈವ ಕೊಟ್ಟಿರ್ತಕ್ಕಂತಹ ಒಂದು ವರ ಅಂತಂದು ಹೇಳ್ಬೋದು. ಈ ನಂಬಿಕೆಯಿಂದಾಗ ಹಲವಾರು ಧಾರ್ಮಿಕ ಚಟುವಟಿಕೆಗಳ ಆಚರಣೆಗೆ ಇದು ರೂಪಾಂತರ ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಮಾಂತ್ರಿಕೆ ಉಳ್ಳತಕ್ಕಂತಹ ಮಾತು ಬರಹಗಳ ಸುತ್ತಮುತ್ತ ಸಮುದಾಯಗಳ ಜೀವಕ್ರಮ ಬೆಳೆಯುತ್ತಲೇ ಬಂದಿದೆ. ಮಂತ್ರ, ಸ್ತೋತ್ರ ಇರ್ಬೋದು, ನಾಮಾವಳಿ, ಈ ರೀತಿಯಾಗಿರ್ತಕ್ಕಂಥ ಮುಂತಾದ ಭಾಷಾ ರೂಪಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ನಂತರ ಆ ಶಕ್ತಿಯನ್ನ ಪಡೆಯಲು ಆ ಮೂಲ ಲೋಕದಲ್ಲಿ ಬಲಶಾಲಿಯಾಗಲು ಆ ಬಹುರೂಪಗಳನ್ನ ಆಚರಿಸಲಾಗುತ್ತದೆ. ಹಾಗೆ ಉಚ್ಚರಿಸುವುದರಿಂದ ವಸ್ತುಗಳ ಮೇಲೆ, ಜೀವಗಳ ಮೇಲೆ ಹಿಡಿತ ಸಾಧಿಸ್ಲಿಕ್ಕೆ ಕೂಡ ಸಾಧ್ಯ ಅಂತ ಅಂದ್ಬಿಟ್ಟು ಜನ ಭಾವಿಸ್ತಾರೆ. ರೋಗಗಳನ್ನ ವಾಸಿ ಮಾಡಲು, ಅನಿಷ್ಟಗಳನ್ನ ಮೀರಿಸ್ಲಿಕ್ಕೆ, ಒಳಿತುಗಳನ್ನ ಕೊರಳು, ಇಂತಹ ಎಲ್ಲಾ ರೂಪಾಂತರಗಳನ್ನ ಬಳಸೋದಕ್ಕೂ ಇದು ಕಾರಣಭೂತವಾಗಿದೆ. ವರ ಮತ್ತು ಶಾಪಗಳು ಇಂತಹ ವಿಶಿಷ್ಟ ಶಕ್ತಿ ಉಳ್ತಕ್ಕಂತಹ ಭಾಷಾ ರೂಪಗಳಿದಾವೆ. ಕಲ್ಲಾಗಿ ಹೋಗು ಅಂತ ಅಂದ್ಬಿಟ್ಟು ಶಪಿಸಿದಾಗ ಹಾಗೆ ಉಚ್ಚರಿಸುವಾಗಂತಹ ವ್ಯಕ್ತಿ ಕಲ್ಲಾಗಿ ಹೋಗಿರ್ತಕ್ಕಂಥ ಪ್ರಸಂಗಗಳನ್ನ ಗಮನಿಸಿದ್ರೆ ಶಾಪದ ಸ್ವರೂಪ ತಿಳಿಯುತ್ತದೆ. ಮಯೂರನೆಂಬಂತಹ ಸೂರ್ಯ ಶತಕವೆಂಬಂತಹ ಒಂದು ಪಾಠಿಸಿದಾಗ ಅವನಿಗೆ ಬಂದಿದ್ದಂತಹ ರೋಗ ವಾಸಿ ಆಗುತ್ತದೆ. ಕೆಟ್ಟ ಕನಸುಗಳು ಬೀಳಬಾರದೆಂದು ಮಲಗುವಾಗ ಮಕ್ಕಳಿಗೆ ನಿರ್ದಿಷ್ಟ ಸ್ತೋತ್ರವೊಂದು ಹೇಳಿಕೊಳ್ಳುವ ಕೆಲವರು ಅದನ್ನ ಹೇಳಿಕೊಡ್ತಾರೆ. ಈ ರೀತಿಯಾಗಿ ಎಲ್ಲವನ್ನ ಕಾಪಾಡ್ಕೊಂಡು ಬಂದಿರತಕ್ಕಂತಹ ಅವನ್ನ ಖಚಿತವಾಗಿ ಉಚ್ಚರಿಸದಿದ್ರೆ ಅಪಾಯಗಳು ಸಂಭವಿಸತಕ್ಕಂಥದ್ದಿದೆ ಅಂತ ಅಂದ್ಬಿಟ್ಟು ನಂಬಿಕೆಗಳು ಕೂಡ ಇದಾವೆ. ಖಚಿತ ಉಚ್ಚಾರಣೆಗಳಿರ್ಬೋದು, ಪುನರ್ವರ್ತನೆಗಳಿಂದ ಮಂತ್ರಶಕ್ತಿ ಹೆಚ್ಚಾಗುತ್ತಂತ ತಿಳುವಳಿಕೆ ಇದೆ. ಇಂತಹ ಶಕ್ತಿ ಭಾಷಾಂತರ ನಿರ್ದಿಷ್ಟವಾಗಿ ಅರ್ಥವಾಗ್ಬೇಕು. ಅವುಗಳನ್ನ ಬಳಸದ ಜನರಿಗೆ ಅವು ಏನು ಅಂತ ಅಂದ್ಬಿಟ್ಟು ತೋರ್ಬೇಕು. ಆದರೆ ಸರಿಯಾಗಿ ಬಳಸುವುದರಿಂದ ಪರಿಣಾಮವಾಗಿ ಇರ್ತದೆ ಅಂತ ಅಂದ್ಬಿಟ್ಟು ನಾವು ತಿಳಿಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಂತರ ಇಲ್ಲಿ ಹೇಳ್ತಾರೆ ಬರವಣಿಗೆ ಅಕ್ಷರದ ಮೊದಲ ಬಾರಿಗೆ ಕಂಡಂತಹ ಆದಿವಾಸಿಗಳು ಅದರ ಬಗ್ಗೆ, ಅದರ ಸಾಮರ್ಥ್ಯದ ಬಗ್ಗೆ ಭಯಗ್ರಸ್ತವಾದಂತಹ ನಿರ್ದೇಶನಗಳಿವೆ. ಯಾಕಂದ್ರೆ ಅವ್ರಿಗೆ ಅದರ ಬಗ್ಗೆ ಏನು ಅನ್ನೋದೇ ಗೊತ್ತಿರೋದ್ರಿಲ್ಲ, ಅದರಿಂದ ಭಯ ಆಗೇ ಆಗುತ್ತೆ. ಅಕ್ಷರದಲ್ಲಿ ಶಕ್ತಿ ಇರುತ್ತೆ, ಅದನ್ನ ಓದುವವನಿಗೆ ವರವಾಗುತ್ತದೆ, ಆಗ್ಲೇಬೇಕು, ಇಲ್ಲದೆ ಶಾಪವಾಗಲು ಬಹುದೆಂದು. ಹೌದು, ಅವನಿಗೆ ಬರದೇ ಇದ್ದಾಗ ಶಾಪ ಆಗುತ್ತದೆ. ಶಿಲಾಶಾಸನಗಳು ಓದಿದವರು ರಕ್ತಕಾರಿ ಸಾಯುತ್ತೇರೆಂಬ ನಂಬಿಕೆ ಇರ್ತಕ್ಕಂಥ ಬಹುಪಾಲು ಅಂತ ಶಾಸನಗಳಲ್ಲೂ ಹುದುಗಿಟ್ಟ ನಿಧಿಯ ರಹಸ್ಯವನ್ನ ಸೂಚಿಸುತ್ತೆಂದು ನಂಬುತ್ತಾರೆ. ಅಂದ್ರೆ ಆಗಿನ ಕಾಲದ ಶಾಸನಗಳಲ್ಲಿ ಅವರು ಇರ್ತಕ್ಕಂಥ ನಿಧಿ ಎಲ್ಲಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನ ಓದಿದ್ರೆ ರಕ್ತ ಬಂದು ಸಾಯ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆಧುನಿಕ ಕಾಲದಲ್ಲಿ ಭಾಷಾ ಮಾಂತ್ರಿಕ ಶಕ್ತಿ ಬಗ್ಗೆ ನಂಬಿಕೆಗಳಿವೆ. ಜಾಹೀರಾತು ಇದಕ್ಕೊಂದು ನಿದರ್ಶನ. ಮಾತಿನ ಮೋಡಿ ಎಲ್ಲವನ್ನೂ ಉಕ್ಕಿನ ಮಾತಿನಲ್ಲಿರುವ ವಶೀಕರಣದ ಶಕ್ತಿ ನಾವು ನೋಡ್ತೇವೆ. ನಪೋಲಿಯನ್ ಅಂತಹ ವಿಸ್ತರಣಾಕಾಂಕ್ಷಿಗಳು ಕೂಡ ಭಾಷೆ ಈ ಸಾಮರ್ಥ್ಯವನ್ನ ತಿಳಿದವರಾಗಿದ್ದಾರೆ. ಯುದ್ಧ ಪಡೆಗಳಂತೂ ವಾರ್ತಾಪತ್ರಿಕೆಗಳನ್ನ ಶಕ್ತಿಶಾಲಿ ಎಂದು ತಿಳಿದಿದ್ದಾರೆ ಅವರು. ಹಾಗೆ ಒಂದು ರಾಷ್ಟ್ರದ ಪ್ರಭಾವ, ಏರಿಳಿತ, ಅದರ ಬಗ್ಗೆ ಬರವಣಿಗೆ ಕೂಡ ವ್ಯಾಪಕವಾಗಿ ಅವಲಂಬಿಸಿದೆ ಅಂತಂದು ನಮಗ್ ಗೊತ್ತಿದೆ. ಅದರಿಂದಾದ ಅಧೀನ ರಾಷ್ಟ್ರವೊಂದರ ಆಧೀನತೆ ಕೂಡ ಗಟ್ಟಿಗೊಳಿಸ್ತಕ್ಕಂಥ ಈ ಉದ್ದಾದ ಗ್ರಂಥ ಭಂಡಾರ ನಾವು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಾತಿನಲ್ಲಿ ನಿಷೇಧಗಳು ಏನು ಅಂತಂದ್ರೆ ಎಲ್ಲ ಸಮುದಾಯಗಳು ಕೆಲವು ವ್ಯವಹಾರಗಳನ್ನ, ಆಚರಣೆಗಳನ್ನ
ಸಂಬಂಧಗಳನ್ನ ಒಪ್ಪೋದಿಲ್ಲ ಅಥವಾ ಮುಚ್ಚಿಡಲು ಬಯಸ್ತಾರೆ. ಈ ಎಲ್ಲ ವ್ಯವಹಾರ ಆಚರಣೆಗಳು ಆಯಾ ಭಾಷೆಗಳ ಪ್ರತ್ಯೇಕ ಪದಗಳಿಂದಾದ ಈ ಪದಗಳ ಬಳಕೆ ಬಗ್ಗೆ ಕೆಲವರು ನಿಷೇಧಗಳು ಕೂಡ ಇರುತ್ತೆ. ನಿಷೇಧವನ್ನ ಉಲ್ಲಂಘಿಸಿ ಈ ಪದಗಳನ್ನ ಬಳಸುವ ಮೂಲಕ ಸಾಮಾಜಿಕ ಒಪ್ಪಂದವನ್ನ ಕೆಲವರು ಮುರಿತಾರೆ. ಆದ್ರೆ ಸಮುದಾಯ ಇಂಥ ಉಲ್ಲಂಘನೆ ಅಪರಾಧನೆ ಅಂತ ತಿಳಿಯುತ್ತೆ. ಭಾಷೆಯಲ್ಲಿರುವಂತಹ ನಿಷೇಧಿತ ಪದಗಳನ್ನ ಸಾಮಾನ್ಯವಾಗಿ ದೇಹದ ಕೆಲವು ಅಂಗಾಂಗಗಳ ದೇಹ ಸಂಬಂಧಕ್ಕೆ, ಕೆಲವು ಅತಿಥಿ ಶಕ್ತಿಗಳಿಗೆ ದೇಹದಿಂದ ತ್ಯಾಜ್ಯವಾಗ್ತಕ್ಕಂಥ ವಸ್ತುಗಳಿರ್ಬೋದು, ಸಾವು ಮೊದಲಾದ ಅಶುದ್ಧ ಸಂಗತಿಗೆ ಸಂಬಂಧಿಸಿರುತ್ತೆ. ಕೆಲವು ಸಂಸ್ಥೆಗಳು ಈ ಮೇಲಿನ ಸಂದರ್ಭಗಳಲ್ಲಿ ಇನ್ನೂ ಕೆಲವು ಬಗೆಯ ಪದಗಳ ಬಳಕೆಯನ್ನು ಕೂಡ ನಿಷೇಧಿಸಲಾಗಿದೆ. ನಿಷೇಧ ಬಲದ ಸಾರ್ವತ್ರಿಕವಾಗಿರ್ತಕ್ಕಂಥ ಕೆಲವೊಮ್ಮೆ ಉಪ್ಪು ಪದವನ್ನ ಕನ್ನಡಿಗರು ಬಳಸುತ್ತಿದ್ದರು. ಕೆಲವು ಪ್ರದೇಶಗಳಲ್ಲಿ ಊಟ ಮಾಡುವಾಗ ಉಪ್ಪು ಎನ್ನುವುದಿಲ್ಲ, ಸಕ್ಕರೆ ಅಂತ ಅನ್ಬಿಟ್ಟು ಅಂತಾರೆ. ಅದರಲ್ಲೂ ಅಳತೆ ಮಾಡುವಾಗ 1, 7 ಮತ್ತು 11 ಎಂಬ ಸಂಖ್ಯೆಯನ್ನು ಉಚ್ಚರಿಸುವುದಕ್ಕೆ ನಿಷೇಧ ಇದೆ. ಬದಲಾಗಿ ಲಾಭ ಅಥವಾ ಅದರ ಹಿಂದಿನ ಸಂಖ್ಯೆ ನಂತರ ಮತ್ತೊಂದು ಎಂದು ಹೇಳುತ್ತಾರೆ. 5, 6 ಮತ್ತೊಂದು, 8, 9, 10 ಮತ್ತೊಂದು, 12 ಈ ರೀತಿಯಾಗಿ ಹಾವು ಅನ್ಬಾರ್ದು, ಹುಲಿ ಅನ್ಬಾರ್ದು. ನವ ಮೆಕ್ಸಿಕೋದ ಜುನಿ ಪಂಗಡದ ಜನರು ಆಚರಣೆಗೆ ಈ ಕಪ್ಪೆನ ಹೆಸರುವುದಿಲ್ಲ. ದಕ್ಷಿಣ ಆಫ್ರಿಕಾದ ಜನರು ಔಪಚಾರಿಕ ಮಾತುಕತೆಗಳಲ್ಲಿ ಗೂಳಿಯನ್ನ ಸೂಚಿಸುವ ಪದಗಳು ಬಳಸಿದೆ. ಬದಲಾಗಿ ಗಂಡು ಹಸು, ಗಂಡು ಪ್ರಾಣಿ ಅಂತೆಲ್ಲ ಸುತ್ತಿ ಬಳಸಿ ಮಾತಾಡ್ತಾರೆ. ನಂತರ ಪದಗಳ ಬಳಕೆ ನಿಷೇಧವಿದ್ರು ಕೆಲವರು ಬಾಯಿ ತಪ್ಪಿಯೋ ಮರುವಿನಿಂದಲೋ ಅಥವಾ ಉದ್ದೇಶಪೂರ್ವಕ ನಿಷೇಧಿತ ಸಂದರ್ಭದಲ್ಲಿ ಆ ಪದ ಬಳಸುವುದು ಕೂಡ ಉಂಟು. ಹೀಗೆ ಬಳಕೆಯಾದ ಕೂಡಲೇ ಕೆಲವು ಭಾಷಿಕರು ಪತ್ರಿಕೆಗಳು ಮತ್ತು ಕೆಲವು ಭಾಷಿಕರ ಪತ್ರಿಕೆಗಳು ಕೂಡ ಉಂಟಾಗುತ್ತದೆ. ಇವು ಬೇರೆ ಬೇರೆಯಾಗಿ ಒಗ್ಗಟ್ಟಾಗಿ ಇರುವುದುಂಟು. ಅಶುಭ ಸೂಚಕ ಇರ್ಬೋದು, ಇವೆಲ್ಲವನ್ನು ಕೂಡ ನೋಡಬಹುದು ಅಂತಂದು ನಾವು ನೋಡ್ತೀವಿ. ನಂತರ ನಿಷೇಧಗಳ ಉಲ್ಲಂಘನೆ ಕೆಲವೊಮ್ಮೆ ಜಗಳ, ಬಡಿದಾಟಕ್ಕೂ ಕೂಡ ಕಾರಣವಾಗುತ್ತೆ. ಅಶ್ಲೀಲ ಅಂತಕ್ಕಂತಹ ಪರಿಗಣಿಸಿ ಪದಗಳನ್ನ ಬಳಸಿದರೆ ಇಂತಹ ಜಗಳುಗಳು ಮಾತ್ರವಲ್ಲದೆ ಕಾನೂನು ಕ್ರಮಗಳನ್ನು ಕೂಡ ಜರುಗಿಸಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ನಿಷೇಧಿತ ಪದಗಳ ಉಚ್ಚಾರಣೆ ಮತ್ತು ಬರವಣಿಗೆಗಳಿಗೆ ಸಮಾಜವಾಗಿ ಅಪರಾಧ ಇರುತ್ತೆ. ಚಲನಚಿತ್ರಗಳಿಂತಹ ಪದಗಳನ್ನ ಬಳಸುವುದು ಅಂತವನ್ನ ಅಳಿಸಿ ಹಾಕ್ತಕ್ಕಂತಹ ಸೆನ್ಸರ್ ಮಂಡಳಿಯಿಂದ ಶಾಸನ ಸಭೆಗಳಲ್ಲಿ ಅನ್ಪಾರ್ಲಿಮೆಂಟರಿ ಅಂತಕ್ಕಂತಹ ಇದನ್ನ ಕೂಡ ಸೂಚಿಸಲಾಗಿರುತ್ತೆ. ಪದಗಳನ್ನ ಬಳಸಿದ್ರೆ ಅಂತ ಉಲ್ಲೇಖಗಳನ್ನು ಅಧಿಕೃತ ದಾಖಲೆಗಳನ್ನು ತೆಗೆದು ಹಾಕಲಾಗುತ್ತದೆ ಅಂತಕ್ಕಂಥದ್ದನ್ನ ಕೂಡ ನಾವು ಇಲ್ಲಿ ನೋಡಬಹುದು. ನಂತರ ಈಗಾಗಲೇ ಸೂಚಿಸಿದಂತೆ ನಿಷೇಧ ಪದಗಳನ್ನ ಸಂಕಂತನದಲ್ಲಿ ನಿವಾರಿಸ್ತಕ್ಕಂಥ ಪರಿಹಾರ ಪದಗಳು ಕೂಡ ಇರುತ್ತೆ. ನಂತರ ಮೈಹೊಡ್ಡು, ಮರಣ ಹೊಂದು, ಶಿವಾಕ್ಯವಾಗು, ಲಿಂಗೈಕ್ಯವಾಗು, ಸ್ವರ್ಗವಾಸಿಯಾಗು, ಕೈಲಾಸವಾಸಿಯಾಗು, ವೈಕುಂಠವಾಸಿಯಾಗು, ಪಂಚಭೂತಗಳಲ್ಲಿ ಲೀನವಾಗು, ದೇಹ ತ್ಯಾಗ ಮಾಡು, ದೇಹ ಮುಡುಪಿಡು, ಈ ರೀತಿಯಾಗಿರ್ತಕ್ಕಂತಹ ಅನೇಕ ಪದಗಳನ್ನ ನಾವು ಈ ಒಂದು ಸಾವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ನೋಡ್ಬೋದು. ನಂತರ ಹೆಸರುಗಳು ಅಂತಂದಿದೆ. ಜಗತ್ತಿನಾದ್ಯಂತ ಈಗ ತಿಳಿದಿರುವಂತೆ ಎಲ್ಲಾ ಸಮುದಾಯಗಳು ಪ್ರತಿ ವ್ಯಕ್ತಿಗೂ ಒಂದು ಹೆಸರನ್ನ ಇಡುತ್ತವೆ. ಹೆಸರಿರುವುದು ಒಂದು ಮುಖ್ಯ ಜಾತಕ ಕ್ರಮ. ವ್ಯಕ್ತಿಗೂ ಹೆಸರಿಗೂ ಸಂಬಂಧ ನಿಕಟವಾಗಿರುತ್ತೆ. ಆದರೆ ಹೆಸರಿಗೆ ವ್ಯಕ್ತಿಯನ್ನ ಹೊರತುಪಡಿಸಿ ಪ್ರತ್ಯೇಕ ಅಸ್ತಿತ್ವ ಕೆಲವೊಮ್ಮೆ ಲಭಿಸುತ್ತೆ. ಅಪರಿಚಿತರಿರ್ಬೋದು, ಕಾಲ ದೇಶದಲ್ಲಿ ಭಿನ್ನವಾಗಿರುವವರು ವ್ಯಕ್ತಿ ಹೆಸರಿಗೆ ಪರಿಚಯವಾಗಿರುವುದು ಸಾಧ್ಯ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಹೆಸರಿಗಷ್ಟೇ ನಿಜವಾಗಿರುತ್ತದೆ, ವ್ಯಕ್ತಿ ಸಂಪೂರ್ಣ ಗೌಣವಾಗಿರುತ್ತಾನೆ, ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿರ್ತಾನೆ. ಹೆಸರಿಗೆ ಇರ್ತಕ್ಕಂಥ ಈ ಶಕ್ತಿ ಸಾಮರ್ಥ್ಯ ಜನರು ಬಲ್ತಾರೆ. ಅಂದ್ರೆ ನೀವು ಹೆಸರಿಗೆ ಏನ್ ಬೇಕಾದ್ರೂ ಬರ್ಕೋಬಹುದು. ಅವರಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನ ನೋಡ್ಕೊಂಡು ಅದಕ್ಕೆ ಜಾತಕ ಫಲವಾಗಿರ್ತಕ್ಕಂಥದ್ದನ್ನ, ಅವರ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೆಸರುಗಳನ್ನ ಇಟ್ಕೊಂಡು ಅವರ ಧರ್ಮಕ್ಕೆ ಅನುಗುಣವಾಗಿ ಇಟ್ಕೊಳ್ತಕ್ಕಂತಹ ಎಷ್ಟೋ ಉದಾಹರಣೆಗಳನ್ನ ನೋಡಿದ್ದೀವಿ. ಆದ್ರೆ ಅವು ಎಷ್ಟೋ ಸಂದರ್ಭಗಳಲ್ಲಿ ಅದಕ್ಕೆ ಹೋಲಿಕೆನೇ ಆಗೋದಿಲ್ಲ.
ಯಾಕಂದ್ರೆ ಅವರ ನೇಮು ಒಂದಾಗಿದ್ರೆ ಅವರ ವ್ಯಕ್ತಿತ್ವನೇ ಒಂದ್ ರೀತಿ ಆಗಿರುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀವು ಹೆಸರು ಅಂತ ಬರೆದ್ಬಿಟ್ಟು ನಿಮ್ಮ ನಿಜ ಜೀವನಗಳಲ್ಲಿ ನಡೀತಕ್ಕಂಥ ಹೆಸರು ಮತ್ತು ಜಾತಕಗಳ ನಡುವಿನ ಏನ್ ಬೇಕಾದ್ರೂ ಬರೀರಿ, ಇಟ್ಸ್ ಯುವರ್ ಚಾಯ್ಸ್. ಪದಗಳ ಮಂತ್ರಶಕ್ತಿ ಅಂತಕ್ಕಂಥ ಕೊನೆಯದಾಗಿ ನೋಡೋಣ. ಕೆಲವೊಮ್ಮೆ ಊರಿನ ಹೆಸರುಗಳಿಗೆ ವಿಶಿಷ್ಟ ಸಾಮರ್ಥ್ಯ ಆರೋಪಿತವಾಗಿರುತ್ತದೆ. ಚರಿತ್ರೆ ನೆಪವನ್ನ ಅಳಿಸಿ ಹಾಕ್ತಕ್ಕಂಥ ಉದ್ದೇಶದಿಂದ ಸ್ಥಳಗಳ ಹೆಸರನ್ನು ಬದಲಾಯಿಸ್ತಕ್ಕಂಥದ್ದುಂಟು. ರೋಡೀಶಿಯಾ ಎಂಬ ವಸಾಹತು ಜಿಂಬಾಬ್ವೆ ಎಂಬ ಹೆಸರು ಪಡೆಯುತ್ತದೆ. ಅದರ ರಾಜಧಾನಿ ಸ್ಯಾಲಿಸ್ ಬಾರಿಗೆ ಹರಾರೆ ಎಂದು ಹೆಸರಿಟ್ಟಿದ್ದಾರೆ. ಬಾಂಬೆಯನ್ನು ಬೊಂಬಾಯಿ ಅಂತಂದು, ಮುಂಬಾಯಿ ಎಂದು ಪೂಣಾವನ್ನು ಪುಣೆ ಅಂತ ಅಂದ್ಬಿಟ್ಟು ಕರೆಯಲಾರಂಭಿಸ್ತದೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಅದು ಮಂತ್ರ ಅಂತಕ್ಕಂಥದ್ದನ್ನ ಕೇಳಿ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸೋಣ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.